ಇದೆಲ್ಲ ಒಂದು ಭಾಗ. ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿಯಲ್ಲಿ ಅವರು ಕಳೆದ 1.5 ವರ್ಷದಿಂದ ಯಾವ ಒಂದು ಆರೋಗ್ಯದ ಸಮಸ್ಯೆಗಳು ಪ್ರಾರಂಭ ಆಯಿತು. ಇದು ಕಾರಣ ಬಹುಶಃ ಈ ರಾಜ್ಯದಲ್ಲಿ ರಾಜಕೀಯದ ದ್ವೇಷದಲ್ಲಿ ನಡೆದಿರ್ತಕ್ಕಂಥ ಕೆಲವು ಘಟನೆಗಳು, ಕೆಲವು ತಪ್ಪುಗಳಾಗಿರ್ಬೋದು. ನಾನು ಸಂಪೂರ್ಣವಾಗಿ ನಾವು ಪರಿಶುದ್ಧವಾಗಿ ಬದುಕಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಲ್ಲ. ಒಂದು ತಪ್ಪುಗಳಾಗಿರ್ಬೋದು. ಆ ತಪ್ಪುಗಳನ್ನ ಇಟ್ಟು ಯಾವ್ಯಾವ ರೀತಿಯಲ್ಲಿ ಏನೇನು ನಡೆದಿದೆ ಈ ರಾಜ್ಯದಲ್ಲಿ ನಮ್ಮ ಕುಟುಂಬವನ್ನ ಸಂಪೂರ್ಣವಾಗಿ ರಾಜ್ಯದ ಜನತೆಯ ಹೃದಯದಿಂದ ಕಿತ್ತೊಗಿಬೇಕು ಅಂತಕ್ಕಂಥದ್ದೇ ಒಂದು ದೃಷ್ಟಿಯಿಂದ ಕೆಲವು ಘಟನೆಗಳು ಈ ರಾಜ್ಯದಲ್ಲಿ ನಡೆದಿದೆ. ಅದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಇದು ಒಂದು ನಾವೆಲ್ಲರೂ ಅತ್ಯಂತ ಒಂದು ಆತ್ಮಕ್ಕೆ ಶಾಂತಿಯನ್ನ ನಮ್ಮ ತಾಯಿ ಕೊಡಬೇಕು ಅನ್ನೋದಕ್ಕೆ ಇವತ್ತು ಸಹ ಹಾಲು ತುಪ್ಪ ಇವತ್ತು ಅರ್ಪಿಸ್ತಕ್ಕಂಥ ಸಂದರ್ಭದಲ್ಲೂ ನಮ್ಮ ಅಭಿಮಾನಿಗಳು ಕಾರ್ಯಕರ್ತರು ಅವರನ್ನ ಪ್ರೀತಿಸ್ತಾ ಇದ್ದಂತ, ಅವರು ಪ್ರೀತಿಸಿದ್ದಂತ ಜನತೆ ಬಂದು ಇವತ್ತೇನು 3ನೇ ದಿನದ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದಾರೆ. ಬಹುಶಃ ಅವ್ರು ಇನ್ನೂ ಬದುಕಿರ್ತಿದ್ದರು ನನ್ನ ಅಭಿಪ್ರಾಯ. ಒಂದು ಬಾರಿ ಆಸಿಡ್ನ ಪ್ರಕರಣ ನಂತರ ನಮ್ಮ ಕುಟುಂಬದಲ್ಲಿ ಅವರಿಬ್ಬರು ಏನು ವಯಸ್ಸಾಗಿರ್ತಕ್ಕಂಥವರಿದ್ರು, ಅವರ ಮಾನಸಿಕವಾಗಿ ಯಾತನೆಗೆ ಒಳಗಾಗ್ತಕ್ಕಂಥ ರೀತಿಯಲ್ಲಿ ಏನೇನ್ ನಡೀತು ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಯಾರಾದರೂ ಇತಿಹಾಸ ಬರೆಯೋರು ಹೇಳ್ತಾರೆ. ಅದು ಒಂದು ಭಾಗ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ನನ್ನ ತಾಯಿ ಇವತ್ತು ನಮ್ಮನ್ನ ಅಗಲಿಕೆ ಕಳೆದ 1.5 ವರ್ಷದ ಹಿಂದೆನೆ ಅವರು ಬೆಡ್ ರಿಡನ್ ಆಗಿದ್ದು. ಅಲ್ಲಿಂದ ಇಲ್ಲಿವರೆಗೂ ಅವರು ಪಟ್ಟಿರ್ತಕ್ಕಂಥ ಹಿಂಸೆ ಮತ್ತು ಹಂತ ಹಂತವಾಗಿ ಅವರಿಗೆ ನೆನಪಿನ ಶಕ್ತಿಯೂ ಕಡಿಮೆ ಆಗ್ತಕ್ಕಂಥದ್ದು, ಯಾರನ್ನು ಗುರುತಿಸ್ತಾ ಇರತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದ್ದು. ಅಂತ ಸಂದರ್ಭದಲ್ಲೂ ಯಾರಾದರೂ ನೋಡ್ಲಿಕ್ಕೆ ಬಂದ್ರೆ ಊಟ ಮಾಡಿದೀರಾ, ಊಟ ಮಾಡಿ, ಅದು 2 ಪದ ಬಿಟ್ರೆ ಇನ್ನೇನೋ ಬಾಯಿನಲ್ಲಿ ಬರ್ತಿರ್ಲಿಲ್ಲ. ನನ್ನನ್ನ ಸ್ವಲ್ಪ ಮತ್ತೆ ನಮ್ಮ ಇಬ್ಬರು ತಂಗಿರಿದ್ದಾರೆ, ಅವರನ್ನ ಸ್ವಲ್ಪ ನೆನಪಿನಲ್ಲಿ ಇಟ್ಕೊಂಡಿದ್ರು. ನಾನು ಏನಾದರೂ ಒಂದು ವಾರದಲ್ಲಿ 2 ದಿನವೋ 3 ದಿನವೋ ಯಾವ್ದಾದ್ರು ಫ್ರೀ ಇದ್ದಾಗ ಹೋದಾಗ, ಒಳ್ಳೆ ಕೆಲಸ ಮಾಡಪ್ಪ, ಯಾವಾಗ ಬಂದೆ, ಡೆಲ್ಲಿ ಹೋಗಿದ್ದ, ಇದು ಮಾತ್ರ ಅವರಲ್ಲೇ ನೆನಪಿನಲ್ಲಿತ್ತು. ಆ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡಪ್ಪ ಅಂತಕ್ಕಂಥದ್ದು ಹೇಳೋರು ಅಷ್ಟೇ. ಆದ್ರೆ ಒಂದು 2-3 ಬಾರಿ ಒಂದು ಕುಟುಂಬದಲ್ಲಿ ನಡೆದಿರ್ತಕ್ಕಂಥ ಪ್ರಕರಣದಲ್ಲಿ ಯಾವಾಗ ಕರ್ಕೊಂಡ್ಬರ್ತೀಯಪ್ಪ ಅಂತಕ್ಕಂಥ ಒಂದು ಮಾತು ಹೇಳ್ತಿದೆ. ಅದು ಇವತ್ತು ನನಗೆ ನೋವಿದೆ. ಅವರಿಗೆ ಅಂತ ಒಂದು ಸನ್ನಿವೇಶಗಳನ್ನ ತಡಿಲಾರ್ದೇನೆ ಇವತ್ತು ಇಂಥ ಒಂದು ದಿನವನ್ನ ನಾವೇನ್ ಕಾಣಬೇಕಾಗಿದೆ. ಬಹುಶಃ ಇನ್ನೂ ಒಂದು 3-4 ವರ್ಷಗಳು ಆ ರೀತಿಯ ಒಂದು ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಆದ್ರೆ ಅದನ್ನ ದೇವರು ತೀರ್ಮಾನ ಮಾಡಿರೋದು, ನಾವಲ್ಲ. ಆ ದೇವರ ತೀರ್ಮಾನಕ್ಕೆ ನಾವೆಲ್ಲರೂ ತಲೆಬಾಗ್ಲೇಬೇಕು, ಅದನ್ನ ಹೇಳ್ತೇನೆ. ಅದ್ರ ಜೊತೆಗೆ ಇವತ್ತು ಈ ಸ್ಥಳ ಏನಿದೆ, ಕುಟುಂಬದಲ್ಲಿ ಅಂತಿಮವಾಗಿ ನಮ್ಮ ಕುಟುಂಬದ ಎಲ್ಲ ಅಣ್ಣ ತಮ್ಮಂದರು ತಂಗಿರು ಎಲ್ಲರೂ ಸೇರಿ ನಮ್ಮ ತಂದೆಯವ್ರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಈ ಸ್ಥಳವನ್ನ ಇಲ್ಲಿ ಒಂದು ಧಾರ್ಮಿಕ ಕ್ಷೇತ್ರವಾಗಿ ನಿರ್ಮಾಣ ಮಾಡ್ತಕ್ಕಂಥದ್ದಷ್ಟೇ ಅಲ್ಲ, ಸಾಮಾಜಿಕವಾಗಿ ಯಾವ ರೀತಿನಲ್ಲಿ ಸಂಕಷ್ಟದಲ್ಲಿರ್ತಕ್ಕಂಥವ್ರು, ಇವತ್ತು ಸಮಸ್ಯೆಗಳೆಲ್ಲ ಇರ್ತಕ್ಕಂಥವ್ರು ಈ ಸ್ಥಳದಲ್ಲಿ ಬಂದು ನೆಮ್ಮದಿಯ ಜೀವನ ಮತ್ತು ಇಲ್ಲಿಂದ ಉತ್ತಮವಂತ ರೀತಿಯಲ್ಲಿ ಹೊರಗೆ ಹೋಗ್ತಕ್ಕಂಥ ರೀತಿಯಲ್ಲಿ ಅವ್ರ ಬದುಕನ್ನು ಕಟ್ಕೊಳ್ಳಿಕ್ಕೆ ಯಾವ್ಯಾವ ರೀತಿಯ ಒಂದು ಕೆಲಸಗಳು ಇಲ್ಲಿ ಆಗ್ಬೇಕು, ನಾಡಿನಲ್ಲಿರ್ತಕ್ಕಂಥ ಸಂಕಷ್ಟದಲ್ಲಿರ್ತಕ್ಕಂಥ ಜನತೆಗೆ ಒಂದು ಭಾಗ ನಮ್ಮ ಹಳೆಯ ಸಂಸ್ಕೃತಿ ಯಾವ ರೀತಿ ಉಳಿಸ್ಬೇಕು, ಮತ್ತು ಅವರಿಬ್ಬರ ನಮ್ಮ ತಂದೆಯವರು ಇನ್ನೂ ಬಹುಶಃ ನಮ್ಮ ಜೊತೆನಲ್ಲಿ 7-8 ವರ್ಷ ಇರ್ತಾರೆ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡಿದ್ದೇವೆ. ಆದ್ರೆ ಒಂದು ನಮಗೆ ಭಯ ಇರ್ತಕ್ಕಂಥದ್ದು, ನಮ್ಮ ತಾಯಿ ಮತ್ತು ಅವರಲ್ಲಿ ಇರ್ತಕ್ಕಂಥ ಒಂದು ಒಬ್ರಿಗೊಬ್ಬರಲ್ಲಿ ಆ ಒಂದು ಆತ್ಮೀಯ ಭಾವನೆಗಳೇನು ಇಟ್ಕೊಂಡಿದ್ರು, ಅದರ ಕೊರಗಿನಲ್ಲಿ ಸ್ವಲ್ಪ ಅವರಿಗೆ ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆಗಳು ಆಗ್ಬೋದು ಅಂತಕ್ಕಂಥ ಭಯವೂ ಇದೆ ನಮಗೆ. ಅದರಿಂದ ಅವರ ಜೊತೆನಲ್ಲಿ ಹೆಚ್ಚಿನ ರೀತಿಯಲ್ಲಿ ಯಾರಾದರೂ ಒಬ್ರು ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ಮಾನಸಿಕವಾಗಿ ಸ್ಥೈರ್ಯ ತುಂಬತಕ್ಕಂಥದಕ್ಕೆ ಕುಟುಂಬದಲ್ಲಿ ಇರಬೇಕು ಅನ್ನೋದು ಸಹ ನಮ್ಮಲ್ಲೇ ಒಂದು ತೀರ್ಮಾನಗಳು ಮಾಡ್ತೇವೆ. ಅದರ ಜೊತೆಗೆ ಇಲ್ಲಿ ಬಹುಶಃ ಒಂದು